ಸೊ ಇವತ್ತು ಜನವರಿ 26 ಬೆಳಗ್ಗೆ ಸುಮಾರು 6 ಗಂಟೆಗೆ ನಮ್ಮ ಕೋರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನೆಲಹಾಳ ಊರಲ್ಲಿ ನಮ್ಮ ಫುಟ್ ಓವರ್ ಬ್ರಿಡ್ಜ್ ಹತ್ತಿರ ಒಂದು ಬೆಳಗ್ಗೆ ಭೀಕರ ಅಪಘಾತ ಒಂದು ಸಂಭವಿಸಿದೆ. ಶಿರಾದಿಂದ ಬ್ಯಾಂಗ್ಳೂರು ಹೋಗೋ ಕಡೆ ಸೊ ಒಂದು ಟ್ರಕ್ ಮುಂದೆ ಹೋಗ್ತಾ ಇರುತ್ತೆ. ಟ್ರಕ್ ಸೆಂಟರ್ ಲೇನಲ್ಲಿ ಹೋಗ್ತಾ ಇರುತ್ತೆ. ಹಿಂದೆಯಿಂದ ಒಂದು ಅರ್ಟಿಗಾ ಎಲ್ಲೋ ಬೋರ್ಡ್ ಇರುವಂಥ ಹೆಟ್ಟಿಗ ಹಿಂದೆಯಿಂದ ಬಂದು ಓಡ್ಕೊಳ್ತದೆ. ಸೊ ತಕ್ಷಣವೇ ನಮ್ಮ ಹೈವೇ ಪ್ಯಾಟ್ರೋಲ್ ಅವರು ರೆಸ್ಪಾಂಡ್ ಆಗಿ ಸ್ಪಾಟಿಗೆ ರೀಚ್ ಆಗಿ ಅಲ್ಲಿ ಟೋಟಲ್ ಗಾಡಿಯಲ್ಲಿ 7 ಜನ ಇದ್ದರು ಅಂತ ಮಾಹಿತಿ ಇತ್ತು. ಸೊ ಅದರಲ್ಲಿ 3 ಜನ ಸ್ಪಾಟಲ್ಲೇ ಡೆತ್ ಆಗಿದ್ದರು. ಸೊ ಉಳಿದ ಡ್ರೈವರ್ ಸಮೇತ ಉಳಿದ 3 ಜನ ಪ್ಲಸ್ ಡ್ರೈವರ್ 4 ಜನರನ್ನು ನಾವು ಹಾಸ್ಪಿಟಲ್ಗೆ ತುಮಕೂರು ಟ್ರಾಮಾ ಕೇರ್ ಸೆಂಟ್ರಿಗೆ ಮೂವ್ ಮಾಡಿಸಲಾಗಿದೆ. ಸೊ ತಕ್ಷಣವೇ ನಾವು ಗಾಡಿಯನ್ನು ಅಲ್ಲಿಂದ ಸ್ಪಾಟಿಂದ ತೆರವುಗೊಳಿಸಲಾಡಿ ಟ್ರಾಫಿಕ್ಕನ್ನು ಸುಗಮ ಮಾಡಿಸಲಾಗಿದೆ. ಸೊ ಅಲ್ಲಿ ಸ್ಪಾಟಲ್ಲಿ ನೋಡಿದಾಗ ನಮಗೆ ತಿಳಿದು ಬಂದಿರೋದು ಏನಂದರೆ ಟ್ರಕ್ ಸ್ವಲ್ಪ ಅಪ್ ಆಗ್ತಾ ಇತ್ತು. ಸೊ ಸ್ಲೋ ಮೂಮೆಂಟಲ್ಲಿತ್ತು. ಸೊ ಹಿಂದೆಯಿಂದ ಬಂದಿರುವ ಅರ್ಟಿಗ ಮೋಸ್ಟ್ ಪ್ರಾಬಬ್ಲಿ ಇನ್ನೂ ಡ್ರೈವರ್ಗೆ ಇನ್ನೂ ಸ್ಪೃಹೆ ಬಂದಿರಲಿಲ್ಲ. ಸೊ ಮೋಸ್ಟ್ ಪ್ರಾಬಬ್ಲಿ ಅವರು ನಿದ್ದೆ ಬಂದಿರುವ ಸಾಧ್ಯತೆ ಇರುತ್ತೆ ಅಂತ ತಿಳಿದು ಬರ್ತಾ ಇದೆ. ಸೊ ಹಿಂದೆಯಿಂದ ರೈಟ್ ಸೈಡ್ ಆಫ್ ದ ಟ್ರಕ್ ಓಡ್ಕೊಂಡಿರೋದು ಕಂಡು ಬರ್ತಾ ಇದೆ. ಸೊ 3 ಜನ ನಮಗೆ ಡೆತ್ ಆಗಿರೋದು ಕಂಡು ಬರ್ತಾ ಇದೆ. ಸಂಚಿತಾ, ಪ್ರೀತಿ, ಸಿದ್ಧಾರ್ಥ್ ಅನ್ನೋರು, ಇವರಿಗೆ ಗಾಯಾಲಾಗಿರೋರು ಇವರು. ಸೊ ಅಬೀರ್, ಸನ್ಮುಖಿ ಆ್ಯಂಡ್ ಅನಿಕೇತ್, ಈ 3 ಜನ, ಒಬ್ಬರು ಆಂಧ್ರದವರು ಸನ್ಮುಖಿ, ಅನಿಕೇತ್ ಉತ್ತರ ಪ್ರದೇಶದವರು ಮತ್ತು ಅಬೀರ್ ಅನ್ನೋರು ಪಂಜಾಬ್ ಅವರು. ಇವರೆಲ್ಲ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡುವಂಥವರು. ಮುರುಡೇಶ್ವರ್ ಈ ಲಾಂಗ್ ವೀಕೆಂಡ್ 3 ದಿನ ಬಂದಿರೋದ್ರಿಂದ ಸೊ ಇವರು ಮುರುಡೇಶ್ವರ್ಗೆ ಹೋಗಿ ವಾಪಸ್ ನೈಟ್ ಜರ್ನಿ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಈ ಘಟನೆ ನಡೆದಿದೆ. ಟ್ರಕ್ ಬಂದು ನಮಗೆ ಗದಗ್ ಕಡೆಯಿಂದ ಕೋಲಾರ್ಗೆ ಹೋಗ್ತಾ ಇತ್ತು. ಸೊ ಟ್ರಕ್ ಸ್ಪಾಟಲ್ಲಿ ನೋಡಿದಾಗ ಟ್ರಕ್ಕದೇನೂ ತಪ್ಪು ಕಂಡು ಬರ್ತಿರಲಿಲ್ಲ. ಬಟ್ ಏನು ಘಟನೆ ನಡೆದಿದೆ ಅನ್ನೋದು ನಾವು ಇನ್ವೆಸ್ಟಿಗೇಷನ್ ಮೂಲಕ ನಾವು ತಿಳ್ಕೊಂಡು ಅದ್ರ ಪ್ರಕಾರ ಚಾರ್ಜ್ ಶೀಟ್ ಮಾಡ್ತೀವಿ. ಸೊ ಸದ್ಯಕ್ಕೆ ಈ ಎರ್ಟಿಗಾ ಕಾರ್ ಡ್ರೈವರ್ ಏನಿದ್ದಾರೆ ಅವ್ರ ಮೇಲೆ FIR ಆಗಿದೆ. ಸೊ ಅತಿವೇಗವಾಗಿ ಅಜಾಗೃತವಾಗಿ ಬಂದು ಓಡ್ಕೊಂಡಿರುವುದು ಕಂಡು ಬರ್ತಾ ಇರೋದ್ರಿಂದ ಅದೇ ರೀತಿಯಾಗಿ ನಾವು ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಸೊ ಅದು ನಾವು ಹಿನ್ನೆಲೆ ನಾವು ತಿಳ್ಕೊಳ್ತಾ ಇದ್ದೀವಿ. ಒಟ್ಟು 6 ಜನ ಇದ್ದರು. ಸೊ ಅವರು ಯಾರು, ಎಲ್ಲಿಯವರು, ಎಂಥವ್ರು ಅನ್ನೋದು ತಿಳ್ಕೊಂಡು ನಾವು ಮುಂದಿನ ಅಪ್ಡೇಟ್ ಕೊಡ್ತೀವಿ.